ಗಾಳಿ ನೋಡ್ರಿ ಯಾಪ್ರಿ ಐತಿ. ಮಳೆ ಮಾಡೋಂತೂ ಸಿಕ್ಕಾಪಟ್ಟೆ ಆಗೈತಿ. ಗಾಳಿ ಮಾತ್ರ ಭಯಂಕರ ಐತ್ರಿಪ್ಪ. ಮತ್ತು ಆಯ್ತು ರಿಪೇರಿ? ಆಗೊಮ್ಮೆ ರಿಪೇರಿ ಮಾಡಿದ್ದಾನೆ ಮತ್ತೆ ಸ್ವಲ್ಪ ಸೊರಾಗಿದೆ. ಮತ್ತೆ ಹಿಂಗೆ ಅದಾಡ್ತಾರಲ್ಲ ಹುಡುಗರು, ಅದು ಬಾಯಿ ಬಿಟ್ಬಿಡ್ತೈತಿ, ಎಳ್ದಾಡ್ಬಾರ್ದು ಅದನ್ನು. ಒಂದು ತರು ಬಿಡು ಹೊಸದು, ಮತ್ತೆ ಅದನ್ನು ರಿಪೇರ್ ಮಾಡ್ಕೊಂತ ಕುಂದಿರ್ತೀನಿ. ದೊಡ್ಡದೈತಲ್ಲ ಅದು, ನಾನು ಬಿಡಕ್ಕೆ ಮನಸ್ಸಾಗೋಲ್ತು. ಒಂದು ಸ್ವಲ್ಪ ಬಿಸಿ ಆಗ್ಬೇಕು ಚಮಚ ಅದು ಸುಮ್ಮನೆ. ಇನ್ನು ಹೆಚ್ಚಾಗ್ತಿಲ್ಲ, ಪ್ಲಾಸ್ಟಿಕ್ ಅದು ದಿಪ್ಪ ಐತಿಯಾ, ಅದು ಬಿಸಿ ಆಗ್ಬೇಕು. ಇಲ್ಲೆಲ್ಲ ಗಟ್ಟಿ ಆಗೈತ್ರಿ. ಈಗ ಇಲ್ಲೊಂದು ಇಟ್ಕೊಂತಂದ್ರೆ ಗಟ್ಟಿ ಆಕೈತಿ. ಸ್ವಲ್ಪ ಬಿಸಿ ಆದಂಗೆ ಗೊತ್ತಾನೆ, ದಿಪ್ಪ ಐತಲ್ಲ ಇದು ಕರಗ್ತೈತಿ, ಚಂದಾಗ ಕಂಡುಕೊತಿರ್ತದೆ. ಮತ್ತು ಅವ್ರು ಹಂಗೆ ಮಾಡ್ತಾರೆ, ಬಕೆಟ್ ರಿಪೇರ್ ಮಾಡ್ರೆ. ಅದೆಲ್ಲ ಅವ್ರ ಕಡೆ ಎಲ್ಲ ಟೂಲ್ಸ್ ಇರ್ತಾವಲ್ಲ, ಕೆಬ್ಬಣದ ಇರ್ತಾವ ಅವ್ರ ಕಡೆ ಚಿಚ್ಚಗ. ಅವ್ರು ಸಾರ ಜಗ್ ಬಿಡ್ತಾರೆ. ಕೆಬ್ಬಣ ಮಸ್ತ್ ಕಾದಿರ್ತೈತೆ, ಅದ್ರ ಲಗು ಆರಂಗಿಲ್ಲ. ಹಿಂಗೆ ಹಿಡಿದು ಹಿಂಗೆ ಜಗ್ಗಿ ಬಿಡ್ತಾರೆ ಅವರು ಒಂದೆಟ್ಗೆ. ಇದಕ್ಕೆ ಎಷ್ಟು ಕೊಟ್ಟಿದ್ದೀವಲ್ಲ ನಾವು? 200 ರೂಪಾಯಿ. 200 ರೂಪಾಯಿ. ಹೌದಲ್ಲ, ಅದ್ರಂತ ಬರೀ ಹೆವಿ ಇಲ್ಲಿದೆ. ಇದೈತಲ್ಲ ಪ್ಲಾಸ್ಟಿಕ್ ತಿಳು ಐತಿ. ತಗೊಂಡು 1 ವರ್ಷ ಮೇಲೆ ಆಗ್ತದೆ. ಎಷ್ಟು ಬರ್ಬೇಕ್ರಿ ನಾವು ಹೊರಗೆ ಇಟ್ಟ ಇರ್ತೀವಲ್ಲ ಬಿಸ್ಲಾಗ. ಹಚ್ಚಾಕತ್ತಿ ಕರಿ ಅದನ್ನು ಗಟ್ಟಿ ಹಾಕತ್ತೀವಲ್ಲ ಬಿಡೋದು. ಗಟ್ಟಿ ಹಂಗಲ್ಲ ಅದೇ ಅವ್ರು ಬಿಡ ಸುಮ್ಮನೆ ಅಷ್ಟ. ಸ್ವಲ್ಪ ಹೆವಿ ನೋಡಿ ತರಬೇಕಾ ನಾವು? ಇದೊಂದ್ಸಲ ಲಾಸ್ಟ್ ಟ್ರೈ ಮಾಡ್ತೀನಿ. ನಿಂತು ಚಲೋ ಆಗ್ತಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಸರ್ಕ ಮುಡ್ಕಕನ ಇದೆ. ರೆಡಿ ಆದ್ರಿ? ಹಾಂ, ರೆಡಿ ಆದ್ವಿ. ನೋಡ್ರಿ ಒಬ್ಬರಂದ್ರೆ ಈಗ ನಾವು ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ಬಂಗಾರ ಖರೀದಿ ಮಾಡಕ್ಕೆ ಹೊಂಟೀವ್ರಿ. ಸಣ್ಣ ತಮ್ಮನ ಬೇಕು ಅದಕ್ಕೆ? ಹಾಂ, ಬೇಕಾ ಬರಂಗಂದ್ರೆ ಹಾಂ. ಸಣ್ಣ ನಿನಗೆ ಬಂಗಾರ, ತಮ್ಮನಾಗ ಬಂಗಾರ, ಸುಮನಾಗ ಬಂಗಾರ, ನನಗೇನಿಲ್ಲ ನೋಡಿ, ಬರೀ ಅದ ಒಂದು ಬೆಳ್ಳಿ ಚೈನ್. ಅದು ಹಾಕೋಂಗಿಲ್ಲ ಕಂಟಿನ್ಯೂ. ಇನ್ನೊಂದೈತಲ್ಲ, ಏನೈತಿ? ಬಂಗಾರ ಚೈನ್. ಅದು ಮೊನ್ನೆ ಹುಬ್ಳ್ಯಾಗ ತಗೊಂಬಂದಿದ್ದೆ ಸಣ್ಣಪ್ಪ ಮದುವೆ ಒಳಗೆ. ಅದು ಒಂದೈತಲ್ಲ, ಅದು ಬಂಗಾರ ಚೈನ್ ಅಲ್ಲ, ಅದು ಬೆಳ್ಳಿದ. ಕರೆಂಟ್ ಒಂದು ಹೇಗೈತಿ. ಮಳೆ ಮಾಡಾಗತ್ತಾನ? ಏನು ಅಂತ ಪರಿ ಮಳೆ ಮಾಡಿಲ್ಲ, ಗಾಳಿನೂ ಇಲ್ಲ, ಮಳೆ ಮಾಡಿಲ್ಲ. ಇಲ್ಲಿ ಹೆಂಗೆ ಗೊತ್ತಿನ ಸುಮ್ಮನೆ ನಾವು ಮ್ಯಾಗ ಇರ್ತೇವಲ್ಲ, ಸ್ವಲ್ಪ ನಮಗೆ ಇಲ್ಲಿ ಗಾಳಿ ಬಂದಂಗೆ ಆಕೈತಿ. ತಳಗಿದ್ದಾರ್ಗಂತೂ ಸ್ವಲ್ಪ ಗಾಳಿ ಬರೋಂಗಿಲ್ಲ. ನಾವು ಟಾಪ್ನಾಗ ಇದೆಯಲ್ಲ, ಅದ್ರ ಚಾಚಾರ್ಗಂತೂ ಒಟ್ಟ ಗಾಳಿ ಬರಂಗಿಲ್ಲ. ಅದು ಗಾಡಿ ಪ್ಯಾಕ್ ಐತಲ್ಲ, ಎಲ್ಲ ಸುತ್ತಲೂ ಪ್ಯಾಕ್ ಐತವ್ರಿ. ಸುತ್ತ ಪ್ಯಾಕ್ ಐತಿ, ಒಂದ ಕಡೆ ಅಲ್ಲ. ನೋಡ್ರಿ ಒಬ್ಬರು ಪಟ್ ಪಟ್ ಬರ್ರಿ. ಯಾಕಂದ್ರೆ ನಾವು ತಳಗೆ ಹೊಂಟ ಅಂತ ಹೇಳಿದ್ರೆ ನಾವು ವಾಪಸ್ ಮನೆಗೆ ಬರ್ಬೇಕಂದ್ರೆ 1 ತಾಸು 1.5 ತಾಸು ಬೇಕು. ಯಾಕಂದ್ರೆ ಹೋಗಿ ಸುಮ್ಮ ಬರಂಗಿಲ್ಲ, ನಾವು ನಮ್ಮ ಮಾರ ಕಡೆ ಹೋಗ್ಬರ್ಬೇಕಲ್ಲ. ಮತ್ತು ಅಲ್ಲೇ ಅಮ್ಮ ನಂಗೆ ಹಚ್ಚಾರ ಎಲ್ಲ ನೋಡ್ಬೇಕಾಡ್ರಿ. ಯಾಕೆ ಇವತ್ತು ಮಂಗಳವಾರ ಅಲ್ಲ, ಅಲ್ಲಿ ಇದನ್ನ ಮಾಡಕತ್ತಾರಲ್ಲ ದುರ್ಗಮ್ಮಂದ ಅದು. ಹೌದಲ್ಲ, ಬರಂಗಿಲ್ಲ. ಅದಕ್ಕೆ ಹಚ್ಚಾರ ಇಲ್ಲ, ಮನೆಗೆ ಅದಾರ ನೋಡ್ಬೇಕು ಒಟ್ಟು. ದುರ್ಗಮ್ಮ ದ್ಯಾಮಮ್ಮನ ಜಾತ್ರೆ ಸಂಬಂಧ ಐತಲ್ಲ, ಈ ಸಲ ಬಣ್ಣ ಆಡಲಿಲ್ಲ. ಅದ್ರಾಗ ಹೊಸದು ಇದನ್ನ ಮಾಡಿಸ್ಕೊಂಬಂದಾರಂತ ಮೂರ್ತಿನ ದುರ್ಗಮ್ಮಂದ. ಹಂಗಾಗಿ ಭಾಳ ಕಟ್ನಿಟ್ಟಾಗಿ ವಾರ ಅದನ್ನೆಲ್ಲ ಮಾಡಾಕತ್ತಾರ. ಜಾತ್ರೆ ಯಾವಾಗೈತ ಗೊತ್ತಿಲ್ಲ ಒಟ್ಟು. ಹೌದಾ? ಅದು ಗೊತ್ತಾಗ ಜಾತ್ರೆ ಯಾವತ್ತು ಅಂತೇಳಿ ಯಾವ್ದಾರು ಕೇಳಿದರೆ ಅವತ್ತು ಹೋಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡೋಣಂತೆ. ಗ್ರ್ಯಾಂಡಾಗಿ ಅದು ಜಾತ್ರೆ ಅದು. ಒಟ್ಟು ಕರೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗಿರ್ತದೆ ಜಗತ್ತು? ನೋಡಿ ಎಂತಿಂಥ ಇದಕ್ಕೆ ಹಿಡ್ದಾರ ಅಂತ ಹೇಳಿದ್ರೆ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ 90% ಜಗತ್ತೇ ಇಲ್ಲ. 90% ಅನ್ನೋಕೆ ಬರೋಂಗಿಲ್ಲ, 50% ಅಂತೂ ಕರೆಂಟ್ ಇಲ್ಲ ಅಂದರೆ ಜಗತ್ತೇ ಇಲ್ಲ. ಕರೆಂಟ್ ಕಂಡು ಹಿಡಿದ್ರೆ ಭಾಳ ಒಳ್ಳೆ ಕೆಲಸ ಮಾಡ್ರೆ. ಆಮ್ಯಾಗ ಇವೆಲ್ಲ ಇರ್ತಾವೆ UPS
ಆಮೇಲೆ ಜನ್ರೇಟರ್ ಎಲ್ಲ ಇರ್ತಾವೆ, ಆದರೆ ಕರೆಂಟಿನಂಗೆ ಆಗಂಗಿಲ್ಲ ಅದು. ಕರೆಂಟ್ ಆವಾಜ್ ಮಾಡಂಗಿಲ್ಲ ಇವು ಜನ್ರೇಟ್ರ್ ಯು ಪಿ ಎಸ್ ಎಲ್ಲ. ಯು ಪಿ ಎಸ್ ಅಂತೂ ಜಾಸ್ತಿ ಬರಂಗಿಲ್ಲ, ತಾಳ್ಕಿ ಅದೇ ಅಂದ್ರೆ ಕರೆಂಟ್ ಜಾಸ್ತಿ ಹೊತ್ತು ಬರಂಗಿಲ್ಲ ಅದು. ಹೌದು, ಅದಕ್ಕೂ ಚಾರ್ಜ್ ಮಾಡೋಕೆ ಕರೆಂಟ್ ಬೇಕಾಗಲ್ಲ. ಪ್ಲೇನ್ ಕೊಡಿ ಪ್ಲೇನ್ ಸ್ವಲ್ಪ ನ್ಯೂ ಡಿಸೈನ್ ಇಲ್ರಿ ಡಿಸೈನ್ ನೋಡಿ ಇಂಥ ಅನ್ಸಾನೆ ನೋಡಿದ್ದೇನೆ. ನೀವು ಮುಗ್ಬಟ್ಟನೆ ಶಂಕರ್ ಆಕೆಗೆ ಪ್ಲೇನ್ ಬೇಕಂತೆ. ಅಲ್ಲೆಲ್ಲೇ ನೋಡೋ ಅಂತ ಟ್ರಿಪ್ ಆಕಿ ಇವತ್ತು ವರ್ಷ ಆಗತ್ತಾರೆ ಅಂಥದ್ದು ಬೇಕು ನಂಗೆ, ಅಂಥದ್ದು ಬೇಕಂತೇಳಿ ನಿಂತ ಇಂಥವನ್ನ ಇದಕ್ಕೆ ಇದು ಇಲ್ಲ ನೋಡು. ಇದಕ್ಕೆ ಇದೂ ಇಲ್ಲ ಅದನ್ನೂ ಇಲ್ಲ. ಈ ಭಾಳ ಸಣ್ಣದವು, ಇದು ಉದ್ದ ನಾಳಿನ ಇವು ಭಾಳ ಸಣ್ಣದವು, ಕಾಣಂಗಿಲ್ಲ ಆಕೆ ಮುಗಳದು. ಬಂಗಾರ ಹೆಂಗೈತಣ ಈಗ? ಬಂಗಾರ ದುಂಡಗೈತಿ, ಬಿಸ್ಕಿಟ್ ಐತಿ, ಜ್ಯುವೆಲರಿ ಐತಿ. ಈ ಹಳ್ಳಿನೂ ಬ್ಯಾಡ ಅಂತಾಣ ಆಕಿ. ಪ್ಲೇನ್ ಅಂತಂದ್ರೆ ಸಿಂಗಲ್ ಸ್ಟೋನ್ ತಗೋಬೇಕು, ಒಂದೊಂದು ಹಳ್ಳಿ ಗುಂಟಿ ಸ್ಟೋನ್ ಅದಷ್ಟು ಒಂದೇ ಸಲ ಗುಂಡು ಬರುತ್ತೆ. ಇವು ಭಾಳ ಸ್ಮಾಲ್ ಇವು ಡೈಲಿ ಯೂಸ್ ಸಾನೆ. ಇವು ಇಲ್ಲಿದ್ದು ಪ್ಲೇನ್ ಅಂದ್ರೆ ಹಿಂಗೆ ಬರ್ತಾವೆ ಹಳ್ಳಿ ಇವು ಪ್ಲೇನ್ ಅಂದ್ರೆ ಹಿಂಗೆ ಬರ್ತೈತೆ. ಚಲೋ ನೋಡಿ ಇವು. ಮಸ್ತ್ ಅಂತ ಇದು ಚಲೋ ನೋಡಿ, ಇದು ಚಲೋ ನೋಡಿ. ತಗೋ ಈಗ ಮಂಜನ ಕಡೆ ಎಷ್ಟಿದ್ದಲ್ಲ ಹಳ್ಳ ಮುಗುನಟ್ಟೆಲ್ಲ ತೋರ್ಸಾನ ಹಿಂಗೆ ಟೇಸ್ಟ್ ಮಾಡ್ಕೊರಿ. ನಾನೇ ಒಂದು ಈಗ ಹಾಕೊಳಕ್ಕೆ ಈಕೆ ಚಾಯ್ಸ್ ಅಂದ್ರೆ ಇರ್ತಾವ ನಮ್ಗಾದ್ರೆ ಎಂಥವ್ರು ತೊಗೊಂಡ್ಬಿಡ್ತೇವೆ. ಸಿಂಪಲ್ ಅಂದ್ರೆ ಇದು ತೊಗೊಂಡು ಹಿಂಗೆ ಅಂತ ಇದು ಚಂದೈತಿ, ಇದು ಚಂದ ಜೋಳ ಜೋಳಿ ಅಂದ್ರೆ ಇವೆರಡು ಅದಾವ ನೋಡಿ. ಇದು ಚಂದ ಫುಲ್ ಐತಿ. ಸಿಂಪಲ್ ಅಂದ್ರೆ ಇದು ಚಂದ ಕಾರ್ತೈತಿ, ಮಸ್ತ್ ಬಕ್ಕೈತಿ ಅದ ಅಂತಂದ್ರೆ ಚಂದ. ಯಾಕೆ ಕಾಲ್ಚಿನ ಇದೇನೋ ಉಂಗುರ, ಗೋಧಿ ಉಂಗುರ ಐತಿ, ಆನೆ ಉಂಗುರ ಐತಿ, ಇರತ್ತಂದು ಗೋಧಿ ಉಂಗುರ ಬರೀ ಕಲರ್. ಆನೆ ಉಂಗುರ, ಸಾಯಿ ಉಂಗುರ, ಲಕ್ಷ್ಮೀ ಉಂಗುರ, ಅದ್ರ ಬಾಜುನ ಇದೈತಿ ಸಾಯಿ ಉಂಗುರ. ಚೈನ್ ಯಾರಿಗೆ ಇವು? ಸನಿ ಪ್ಲೇನ್ ಇವು ಬೆಸ್ಟ್ ನೋಡಿ. ನಮಗೆ ಇವೆಲ್ಲ ಅದಾವಲ್ಲ, ಇವು ತಗಿನ ಗೆಜ್ಜೆ ಉದುರ್ತ ಅನ್ಸತ್ತೈತೆ. ಅದಕ್ಕೆ ಇಲ್ಲಿ ಗೆಜ್ಜೆ ಇಲ್ಲ, ಉದುರಂಗಿಲ್ಲ. ಇದು ಚಂದ ಸಿಂಪಲ್ ಅಂತ ತಗೋಬಾರ್ದು, ಉದುರ್ತಾವೆ ಇವು. ಇಲ್ಲ ಎಂತ ಇರತ್ತಾವ ಈ ಟೈಪ್ ಇವೇನಾದ್ರು ಉದರನೂ ಇಲ್ಲ, ಅದನ್ನ ಶಬ್ದನೂ ಆಗಂಗಿಲ್ಲ. ಇವು ಇವು ಹಾಡು ಫುಲ್ ಹಾಡು. ಇವು ಗಟ್ಟಿಗೆ ಸ್ಲಿಮ್ ಇದು ಪ್ಲೇನ್ ಇಷ್ಟ ಡಿಸೈನ್ ಯಾವ್ದು ನೋಡ್ತೀರಿ ಈಗ? ಬಿಡ್ತಾನ ಎಂತ ಜಳ ಐತೆ ಬಿಡಣ್ಣ. ಚಂದ ಐತಿ ಬೆಳೆ ಬೆಳೆ ಅಣ್ಣ 18 1800 ಮತ್ತೆ ರೇಟ್ ಮತ್ತೆ ಐತಿ, ಕಡಿಮೆ ಅಂತೂ ಆಗಂಗಿಲ್ಲ. 2,500 ಪ್ಯೂರ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಬಂಗಾರ ಬೆಳ್ಳಿ ರೇಟ್ ಅಂತೂ ಕಡಿಮೆ ಆಗಂಗಿಲ್ಲ, ಹೆಚ್ಚಿಗೆ ಆಗೈತೆ. ಕಡಿಮೆ ಅಂತೂ ಆಗಂಗಿಲ್ಲ. 6 ತೊಲಿಗೆ 2 ಗ್ರಾಮ್ 58 ಗ್ರಾಮ್. 8 ಗ್ರಾಮ್ 58 ನಿಮ್ಗೆ ಹೆಲ್ಪ್ ಆಗ್ತದೆ ಸ್ವಲ್ಪ. ಈಗ ಏನು ಮಾಡಿದ್ರು ಫೈನಲ್? ಫೈನಲ್ ಇದನ್ನ ಚೈನ್ ಐತಲ್ಲ ನಾಳೆ ಹಳೆ ತೊಗೊಂಡ್ಬರ್ಬೇಕು. ಸಾನಿಯನ್ನ ಹಾಕೊಳ್ಳಲ್ಲ ಆಕಿ, ಅವು ಇಟ್ಟಿಟ್ಟಲ್ಲೇ ಇವು ಆಗ್ತಾವ. ನಾವು ತೊಗೊಂಡಿದ್ರೆ ಅವ್ನು ತೊಗೊಂಡು ಡೈಲಿ ಹಾಕೊಂತಾವ. ಗೆಜ್ಜೆ ಮಾತ್ರ ತಗೋಬಾರ್ದು, ಏ ಇಲ್ಲ ಗೆದ್ದಿಲ್ಲ. ಚಲೋ ಪ್ಲೇನ್ ತೊಗೋಬೇಕು, ಗೆಜ್ಜೆ ಅದು ಇಲ್ಲಿ ತೊಗೋಬೇಕು, ಅಂದ್ರೆ ಸಪ್ಪಳ ಹಂಗಿಲ್ಲ. ಅವು ಏನು ತಗೋತಾನೆ ಗೆಜ್ಜೆ ಅಂದ್ರೆ ಉದುರು ಬಿಡ್ತಾವೆ ಅವು. ಎಲ್ಲೇ ಕುಂತಾರಮ್ಮ ಹೊರಗೆ? ಸೈಕಲ್ ತಗೊಂಬಂದ್ರಿ ಮೇಲಿದೆ
ಅಲ್ಲಿ ನೋಡ ಗುಡ್ಗದ ಇಂಥ ಮಳೆಗೆ ಎಲ್ಲಿ ತಗೊಂಡ್ ಹೋಗಿದ್ದೀರಿ ನೀವು ರಿಪೇರಿ ಮಾಡ್ಕೊಂತ ಈಗ ತಗೊಂಡ್ ಹೋಗೋದು ಹೇಳ್ರಿ ಹೆಂಗ್ ತಗೊಂಡ್ ಹೋಗಿರಿ ಈಗ ನಾವ್ ಹೊಡ್ಕೊಂಡ್ ಬರ್ಬೇಕಾ ಮತ್ತೆ ಅದೇ ಹಂಗೆ ಎಣಿತಾರ ಕಲ್ಕೊ ಈಗಾರ ಏನಾಗಿಲ್ಲ ನಮಗಲ್ಲ ನೀವು ಕಲ್ಸಕತ್ತಾರ ದಾದಿಮ್ಮ ಅದಕ್ಕೆ ನಮಗೆ ಹೇಳ್ತಾವಮ್ಮ ನೀವು ಕಲ್ಸಕಂತ ಇಟ್ಟಿಟ ದಸ್ತರ್ಖಾನ್ ಜಗ್ಗಿ ಹಿಡ್ದತ್ರ ದಾದಿಮ್ಮ ಈಗ ಉಲ್ಲನ್ ಬಿಡೆ ದಪ್ಪ ಒಂದು ಸಣ್ಣ ದಾರ ದಾರಲ್ಲಿ ಹಾಕ್ತಿದ್ರೆ ಸಣ್ಣ ದಾರ ಈಗ ಅರ್ಬಿ ಹೊಲಿ ತಗಲ್ಲಂತ ದಾರ ಈಗ ಸುತ್ತ ಕಡೆಗೆವ ನೋಡ್ರಿ ಮಳಿ ಇಲ್ಲ ಅಂದ್ರಮ್ಮ ಮಳಿ ಇಲ್ಲ ಅಂದೆ ಬಂದು ನೋಡ್ರಿ ಬಂತ್ ನೋಡ್ರಲ್ಲ ಮಳಿ ಜೋರ ಬಂತ್ರಿ ಗುಡ್ಗಾಕತ್ತೈತ್ರಿ ಜಳ ಭಾಳ ಇತ್ತಮ್ಮ ಇವ್. ಹೌದು ಭಾಳ ಅಣಿಕಲ್ ಬೆಳಗತ್ತವದಿಲ್ಲಪ್ಪ ಒಳಗ ಬರಗತ್ತವ ಅಲ್ಲಿ ಬಿತ್ ನೋಡ ಅಲ್ಲೊಂದು ಹೊರಗಂತ್ರ ಜಗ್ಗು ಬಿದ್ದಿರ್ತ ನೋಡ ಇಬ್ರು ಅಲ್ಲೇ ಕುಂದ್ರಿ ಜಪ್ ಹಾಕ್ಯಂದ ಕರೆಂಟ್ ಇಲ್ರಿ ಕರೆಂಟ್ ಹೋಗ್ಯದ್ರಿ ಇದು ಚಾರ್ಜಿಂಗ್ ಬಲ್ಪ್ ರೀ ಅದು ನೋಡ್ರಿ ಬೇಕ ನಮ್ಮನ್ನ ಮಾಡಾಕತ್ತೈತಿ ನೋಡೋದು ಒಮ್ಮೆ ಮೆಟ್ಟು ನಡೀತಮ್ಮನ್ ಆಕೆ ಅಲ್ಲಿ ಹೋಗಿ ಹೊಡಿಲಿಲ್ಲ ಅಂದ್ರೆ ಐತ್ ತಡಿಕೆ ಹೊಡಕ ಬರೋದಿಲ್ಲ ಅದು ಸೈಕಲ್ ಸುಮ್ಮನೆ ನೀವು ಆಗಲ್ಲ ಮಳಿ ಬರಕಿನ ಮುಂಚೆ ಶಾಂಪು ಹಚ್ಚಿ ನಿಂದಿರ್ಸ್ಬೇಕಾಯ್ತು ಅದನ್ನ ಸ್ವಚ್ಛ ಆಗ್ಬಿಡ್ತೈತೆ ನಿನ್ನೆ ರಾತ್ರಿ ಮಳೆ ಏನು ಮಳೆ ರೀಪ್ಪ ಸಿಕ್ಕಾಪಟ್ಟೆ ಮಳೆ ಬಿಡ್ರಿಪ್ಪ ಎಷ್ಟು ಜೋರು ಬಂತಂತ ಹೇಳಿದ್ರೆ ನಾವು ಹೋಗೋ ಮುಂದೆ ಏನಿದ್ದಿದ್ದಿಲ್ಲ ರೀ ಮಳೆ ಮಾಡಾಗಿದ್ದಿಲ್ಲ ಏನಿಲ್ಲ ಲಘು ಹೋಗಿ ಲಘು ಬಂದ್ಬಿಡ ನಡ್ರಿ ಅಂತಂದೇಳಿ ಹೋದ್ವಿ ಅಲ್ಲಿ ಸ್ವಲ್ಪ ಗೋಲ್ಡ್ ಅಂಗಡಿ ಒಳಗೆ ಅಲ್ಲೆಲ್ಲ ಚೈನ್ ಹಾಕೊಂಡು ನೋಡಿದ್ವಿ ಸಾನ್ಯಾಗ ಡೈಲಿ ಯೂಸಿಗೆ ತೊಗೋಬೇಕು ಅಂತಂದೆ ಒಟ್ಟು ರೇಟ್ ಕೇಳಿ ಬರಕ್ಕೆ ಹೋಗಿದ್ವಿ ನಾವು ಅವು ಇಷ್ಟ ತಳ್ಳಗದವ್ರಿ ಅವು 10,000 ರೂಪಾಯಿ ಅಂತ್ರಿಪ್ಪ ಯಪ್ಪ ಎಂತ ಇದ್ರಿಪ್ಪ ತುಟ್ಟಾಗ್ಬಿಟ್ಟತ್ತೆ ಬೆಳ್ಳಿ ಬ್ಯಾಡ್ ಹೋಗ್ರಿ ಅದು ಆಮೇಲೆ ಮತ್ತು ಅವೆಲ್ಲ ಮುಗ್ಬಟ್ಟು ನೋಡಿದ್ವಿ ಅಕ್ಕಿಗೆ ಒಂದು ಹಿಂಗೆ ಉದ್ದಂಗೆ ಮುಗ್ಬಿಟ್ಬೇಕಾಯ್ತಂತ ಅದು ಸಿಗಲಿಲ್ಲ ಆಮೇಲೆ ಒಂದು ಸಣ್ಣದು ಮುಗ್ಬಟ್ಟು ತೊಗೊಂಡು ಬಂದ್ವಿ ನಾವು ಆಮೇಲೆ ಅಲ್ಲಿ ಅಮ್ಮಾರ ಮನೆಗೆ ಹೋದ್ವಿ ಅಲ್ಲಿ ಹೋದ ತಕ್ಷಣ ಸ್ವಲ್ಪ ಕುತ್ಕೊಂಡ್ವಿ ನೀರಿಗೆ ಕುಡಿಯೋ ಮಟ್ಟ ಅಂತ ಹೇಳಿದ್ರೆ ಮಳೆ ಸ್ಟಾರ್ಟ್ ಆಗಿ ಕರೆಂಟಾಗಿ ಹೋಗ್ಬಿಟ್ಟು ಹೋಗ್ರಿ ಕತ್ತಲ್ ಗವಿ ಹಂಗಾಗಿ ನಾವು ಬರತ್ತಿದ್ವಿ ಅಮ್ಮ ಏನಂದ್ರೆ ಗುಡುಗು ಸಿಡ್ಲು ಬರತ್ತವ ಏನು ಹೋಗಕ್ಕೆ ಹೋಗ್ಬೇಡ್ರಿ ಮಳೆ ನಿಂತ ಮೇಲೆ ಹೋಗುವಂತ್ರಿ ಅಂತ ಹೇಳಿದ್ರೆ ಮಳೆ ನಿಂತಿದ್ದು 10 ಗಂಟೆ ನಿಂತು ಇನ್ನೂ ಜಿಟಿ ಬರತ್ತಿತ್ತು ಹೋಗಿ ತೊಗೋರಿಪ್ಪ ಅಂತಂದೇಳಿ ಮತ್ತೊಂದು ಆಟೋ ಮಾಡ್ಕೊಂಡು ತಮ್ಮನಂಗೆ ಸೈಕಲ್ ಹಾಕ್ಕೊಂಡು ಮನೆಗೆ ಬರೋದ್ರೊಳಗೆ ಅಂತ ಹೇಳಿದ್ರೆ 10 ಗಂಟೆ ಮೇಲೆ ಆಗಿತ್ತು ಟೈಮ್ ನಾವು ಬಂದ ತಕ್ಷಣ ಇಲ್ಲೆಲ್ಲ ಅರ್ವಿ ಹೋಗೋದು ಹಾಕಿ ಹೋಗಿದ್ದಾರೆ ಸಂಜೆ ಮುಂದೆ ಇವೆಲ್ಲ ಹಂಗಾಯ್ತು ಮತ್ತು ಅದು ಹಸಿನ ಇದ್ವಲ್ಲ ಹೋಗ್ಬಿಡ ಅಂತೇಳಿ ಬಿಟ್ಟಿದ್ವಿ ಬಂದು ಊಟ ಮಾಡಿ ಮಕ್ಕಳ ಮಠ ಅಂತ ಹೇಳಿದ್ರೆ ಭಾಳ ಟೈಮ್ ಆಗಿಬಿಡ್ತು ಆಮೇಲೆ ಇಲ್ಲಿ ಕರೆಂಟ್ ಹೋಗಿತ್ತು ಈಗ ಎದ್ವಿ ಎದ್ದ ಮೇಲೆ ಎಲ್ಲರೂ ಟೀ ಕುಡಿದ್ವಿ ನಾಷ್ಟಕ್ಕೆ ನಮ್ಮ ಸಾನಿಯಾಗಿ ಇವತ್ತು ರೊಟ್ಟಿನ ಮಾಡಿಬಿಡುವ ಅಂತಂದು ಹೇಳತ್ತೀನಿ ನಾನು ಹೆಸರು ಕಾಳು ಕುದಿಯಕ್ಕೆ ಹಾಕಿನಿ ಸಾನಿಯ ಆಮೇಲೆ ಒಂದು ಸೈಡ್ ಕಡಲೆಬೇಳೆ ಕುದಿಯಕ್ಕೆ ಹಾಕೀನಿ ಕಡಲೆಬೇಳೆ ಇದೇನು ಕ್ಯಾಬೇಜಿಗೆ ಕ್ಯಾಬೇಜ್ ಒಳಗೆ ಹಾಕಿ ಮಾಡ್ತೀನಿ ಅದು ಹೆಸರು ಕಾಳು ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡಿಬಿಡು ಸುಮ್ಮನೆ ಡೈಲಿ ಉಪ್ಪಿಟ್ಟು ಅವಲಕ್ಕಿ ಬೇಜಾರಾಗ್ಬಿಟ್ಟೈತಿ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡು ಊಟ ಮಾಡ್ಬಿಡೋಣ ಅಂತ ತಾಲಿಪಟ್ಟಿ ಅದಕ್ಕೆ ಸ್ವಲ್ಪ ಅನ್ನ ಇರಬೇಕು ಅನ್ನ ಹಾಕಿ ಮಾಡಿದ್ರೆ ರುಚಿ ಆಕತ್ತದ ಅದಕ್ಕೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಸ್ವಲ್ಪ ಇಷ್ಟ ಹಾಕ್ಬೇಕು ಅದಕ್ಕೆ ಗೋಧಿ ಹಿಟ್ಟು ಹಾಕ್ಬೇಕು ಆಮೇಲೆ ಸ್ವಲ್ಪ ಜೋಳದ ಹಿಟ್ಟು ಹೆಚ್ಚಿಗೆ ಹಾಕ್ಕೋಬೇಕು ಅರ್ಶಿಣ ಪುಡಿ ಹಾಕ್ಕೋಬೇಕು ಅದ್ರೊಳಗನ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಯಂದು ಎಲ್ಲ ಅದನ್ನು ರೊಟ್ಟಿ ಹಿಟ್ಟು ನಾದ್ಕೊಂತೀವಲ್ಲ ಹಂಗೆ ಗಟ್ಟಿ ನಾದ್ಕೋಬೇಕು ನಾದ್ಕೊಂಡು ಸ್ವಲ್ಪ ಅನ್ನ ಇರ್ತೈತಲ್ಲ ರಾತ್ರಿ ಅದರೊಳಗೆ ಹಾಕ್ಕೊಂಡು ಪೂರ ಚಲೋ ಹೊತ್ನಾಗ ಮಿಜ್ಜಿ ಕಲಿಸ್ಬೇಕಂತ ಹಿಟ್ಟು ಕಲಿಸಿ ಏನು ಮಾಡೋಕ್ಕಂತಿದ್ರೆ ಸಣ್ಣ ತಾಲಿಪಟ್ಟಿನ ತವಿ ಮೇಲೆ ಹಾಕಿ ಬೇಯಿಸ್ಬಿಡ್ಬೇಕಷ್ಟ ಹೆಸರು ಕಾಳು ಪಲ್ಯ ಮಾಡಿದೆ ರೀ ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡಿದೆ ಸಾನಿಯ ಬಿಸಿ ರೊಟ್ಟಿ ಮಾಡಿದ್ಲ ಇವತ್ತಿದ್ದಾರೆ ನಮ್ಮ ಮನೆ ನಾಷ್ಟನ ಆಯ್ತು ಊಟನ ಆಯ್ತು ಅದು ತೋರ್ಸನೆಯ ನೀನು ತೊಗೊಂಬಂದದ್ದು ಮುಗ್ಬಟ್ಟೆ ಎಷ್ಟು ತುಟ್ಟೆ ಇದು ಗೊತ್ತೇನು ಈಗ ಬಂಗಾರ ಅಷ್ಟ ತೊಗೊಳಕ್ಕೆ ಎಷ್ಟಾಯ್ತು ನೋಡೋದು ಎಷ್ಟು ಅಂದ್ರೆ ಅದಕ್ಕೆ 1200 ರೂಪಾಯಿ ಹೇಳಿದ್ರು ಅವರು ನೋಡಿರಿ ಇದನ್ನ ನೋಡಿ ತೊಗೊಂಬಂದಿದ್ದು ನಾವು ತಡಿಸನೆ ಡೈಲಿ ಯೂಸಿಗಲ್ಲ ಬೇಕಾಗಿತ್ತು ಹಾಗಾಗಿ ತೊಗೊಂಬಂದೇವೆ ನಾವು
ಈಗ ನೀ ಹಾಕೊಂಡಿದ್ದ ದಾದಿಮ್ಮ ಕೊಟ್ಟಿದ್ದ ಅದಿಲ್ಲ ಅದ ದಾದಿನ 2 ಕೊಟ್ಟಿದ್ಲಿ ನನಗೆ. ಒಂದು ಕಳ್ಕೊಂಬಂದೆ ಅಲ್ಲ.